ಗ್ಯಾಸ್ ಸಿಲಿಂಡರ್ ದರ ಏರಿಕೆಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಗೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಕ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಮೋದಿ ಸರ್ಕಾರ ಜನರಿಗೆ ದರ ಏರಿಕೆಯ ಗಿಫ್ಟ್ ಅನ್ನ ಕೊಡ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಪ್ರಮುಖವಾಗಿ ನಮಗೆ ಗೊತ್ತು, ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಾದ್ಯಂತ ಸಿಲಿಂಡರ್ಗಳ ಬೆಲೆ ಏರಿಕೆ ಆಗ್ತಿದೆ, ಅನೇಕ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು ಸತ್ಯ. ಈ ಸಂದರ್ಭದಲ್ಲಿ ಮೋದಿ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಗಿಫ್ಟ್ ಕೊಡ್ತಿದೆ, ಈ ಸರ್ಕಾರ ನಮ್ಗೆ ಹಿಂಗೆ ಮಾಡ್ತಿದೆ ಅಂತ ವ್ಯಂಗ್ಯವಾಡ್ತಿದ್ದಾರೆ ಅನೇಕ ಕಾಂಗ್ರೆಸ್ಸಿನ ನಾಯಕರು. ಕೇಂದ್ರದತ್ತ ಬೊಟ್ಟು ಮಾಡಿ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಿದೆ, ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ನೀವಿದೇನಾ ಕೊಡೋದು ಸ್ವಾಮಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿನ ನಾಯಕರು ನಿಗಿ ಕೆಂಡುವಾಗಿದ್ದಾರೆ. ರಾಷ್ಟ್ರದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂತ ಕಾಲ ಬಂದಿದೆ. ಇದಕ್ಕೆ ಯಾಕೆ ಬಿಜೆಪಿ ಎಂಪಿಗಳು, ಅಪೋಸಿಷನ್ ಲೀಡರು ಯಾರಿಂದ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ, ಏನ್ ನಮ್ಮ ಅಡಿಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನ ಸ್ಟಾಕ್ ಇಡುವಂತ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತ ಹೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಸಾರ್ಟ್ ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ ಜನರ ಬದುಕನ್ನ, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟರ್. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ, ಎಲ್ಲ 1000 ಚಿಲ್ಲರೆ ಆಯ್ತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. So now all of a sudden, we know that there is it's an international issue and there is a war happening going on. So I don't want to comment anything much onto it. But anyway, as a country, they have to give solutions to it. I don't know what government of India has got plans about it, and more than that, the prices are increasing. Likewise, from 2014 till 2024, the prices have been increased more than 100% or 120%. The prices increased, for which government of India has never given an answer for it. But cut short, yes, there is a way that government has to come and answer on this. That's what I can say. So now all of ये सब बातें इसलिए कही जाती हैं क्योंकि जो मेरे भाई करते हैं वो सच बोलते हैं. इनके सामने आज तक एक ही व्यक्ति है जो इस पूरे देश में जो झुका नहीं है. इन्होंने सब कोशिशें की, पैसे खर्चे, तमाम सोशल मीडिया की कैंपेन की, मीडिया पे कैंपेन की, तरह तरह की चीजें बोली, उनके बारे में कुछ नहीं चला है. सच्चाई उनके सामने है, लोग देख रहे हैं कि ये एक ही व्यक्ति है जो सच बोलता है और झिझकता नहीं और पीछे नहीं हटता. तो मुझे तो हंसी इसी बात पे आ रही थी. ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದ್ಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಅಂಡ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಮತ್ತೆ ಮಂತ್ರಿಗಳು ಪುನರುಚ್ಚರಿಸ್ತಾರೆ, ಇಲ್ಲ ನಮ್ಮ ಹತ್ರ 75 ದಿನ ಇದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡಿದೆ, ಎಸ್ಮಾ ಆಕ್ಟ್ ಅನ್ನ ಜಾರಿ ಮಾಡಿದೆ, ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದ್ರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ. ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಸಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರಿನ್ ಇಸ್ರೇಲ್, ಅಮೆರಿಕ, ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗ್ಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವ್ರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ.
ಇವತ್ತು LPG ಆಗಿದೆ, ನಾಳೆ ಡೀಸೆಲ್ ಆಗುತ್ತೆ, ನಾಳೆ ಪೆಟ್ರೋಲ್ ಆಗುತ್ತೆ, ನಾಳೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೂಡ್ಸು ಪ್ರೈಸ್ ಹೈಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ ಬಿಜೆಪಿ ಅವರು ಸೆಂಟ್ರಲ್ ಅಧಿಕಾರಕ್ಕೆ ಬರಬೇಕಾಗಿತ್ತ? ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಬಿಜೆಪಿ ಅವರು ಬಂದಾಗಿಂದ ಬರೀ ಪ್ರೈಸ್ ಹೈಕೆ. ಜನಸಾಮಾನ್ಯರು ಒಂದು ಯೋಚನೆ ಮಾಡಬೇಕು, ನೀವು ಬಿಜೆಪಿಗೆ ಮತ ಕೊಟ್ಟಕ್ಕೆ ಅವ್ರು ಕೊಡ್ತಾ ಇರೋ ನಿಮ್ಮ ಕೃತಜ್ಞತೆ. ನೀವು ಕಾಂಗ್ರೆಸ್ ಓಟ್ ಹಾಕಿದ್ರಿ, ನಾವು ನಿಮ್ಗೆ ಗೃಹಲಕ್ಷ್ಮಿ ಕೊಟ್ವಿ, ಗೃಹ ಜ್ಯೋತಿ ಕೊಟ್ವಿ, ಯುವ ನಿಧಿ ಕೊಟ್ವಿ, ಎಲ್ಲಾ ಯೋಜನೆಗಳನ್ನ ಕೊಟ್ವಿ. ನೀವು ಬಿಜೆಪಿ ಓಟ್ ಹಾಕಿದ್ದಕ್ಕೆ ಅವ್ರು ಏನ್ ಕೊಡ್ತಿದ್ದಾರೆ? ಸಿಲಿಂಡರ್ ಮೇಲೆ ಪ್ರೈಸ್ ರೈಸ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ನೋಡಿ, ಗ್ಯಾಸ್ ಸಿಲಿಂಡರ್ ಏರಿಕೆಗೆ ಬಿಜೆಪಿ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಯುದ್ಧದಿಂದಾಗಿ ಸಿಲಿಂಡರ್ ದರ ಏರಿಕೆಯಾಗಿದೆ, ಅದೇ ಕಾರಣ. ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲೇ ಈ ಸಿಲಿಂಡರ್ಗಳ ದರ ಏರಿಕೆ ಆಗ್ತಿದೆ. ಈ ರೀತಿಯಾಗಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮರ್ಥನೆ ಮಾಡಿಕೊಳ್ತಾ ಇದೆ ಬಿಜೆಪಿ. ಯುದ್ಧ ಆಗ್ತಿದೆಯಲ್ಲ, ಹಂಗಾಗಿ ಹಿಂಗೆ ಸಮಸ್ಯೆ ಆಗ್ತಿರೋದು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನ ನಾನಾ ರಾಷ್ಟ್ರಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತಾ ಇದೆ ಅನ್ನೋದಾಗಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದ್ರ ಬಗ್ಗೆ ಮಾತನಾಡ್ತಾ ಹೋದ್ರು. ಇಡೀ ಜಗತ್ತಲ್ಲಿ ಎಲ್ಲ ಏನು ಇವತ್ತು ಇರಾನ್ ಯುದ್ಧ ನಡೀತಾ ಇದೆ. ಇರಾನ್ ಪಕ್ಕದಲ್ಲಿ ಏನು ಆ ಹಾರ್ಮುಜ್ ಕೊಲ್ಲಿ ಏನಿದೆ, ಅಲ್ಲಿಯೇ 40% ಆಫ್ ದಿ ಆಯಿಲ್ ಗ್ಯಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಇಂಡಿಯಾದವರಿಗೆ ಎಕ್ಸೆಂಪ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಡೀ ಜಗತ್ತಲ್ಲಿ ಎಲ್ಲ ಕಡೆನೂ ಕೂಡ ಪ್ರೈಸ್ ರೈಸ್ ಆಗಿದೆ. ಆದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏನು ಜಾಸ್ತಿ ಮಾಡಿಲ್ಲ. ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಆಗಿದೆ, ಕೊರತೆನೂ ಕೂಡ ಇದೆ. ಯಾಕಂದ್ರೆ ನಮಗೆ ಒಂದು ಸಿಲಿಂಡ್ರು ನಮ್ಮ ಸರ್ಕಾರ, ಮೋದಿ ಸರ್ಕಾರ ಬಂದಾದ ನಂತರ ನೀವು ಬುಕ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಮನೆಗೆ ಸಿಲಿಂಡರ್ ಬರ್ತಾ ಇತ್ತು. ಈಗ ವಾರ, 10 ದಿನ, 15 ದಿನ, 20 ದಿನ ವೇಟ್ ಮಾಡಬೇಕಾದಂಥ ಸ್ಥಿತಿ ಕಾಣಿಸ್ತದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನು ಬಳಕೆಯನ್ನು ಮಾಡಿ ಅನಿಲವನ್ನ, ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಆದ್ರೆ ನಾನು ನಿಮ್ಗೆ ಇಷ್ಟೇ ಕೇಳ್ಕೊಳ್ಳೋದು, ಇದು ಜಗತ್ತನ್ನ ಕಾಡ್ತಾ ಇರುವಂತ ಒಂದು ಸಮಸ್ಯೆ ಆಗಿದೆ. ಇದೇನು ಭಾರತದಲ್ಲಿ ಮಾತ್ರ ಆಗ್ತಾ ಇರುವಂಥದ್ದಲ್ಲ, ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಅದು ಒಂದು ಗಗನಕ್ಕೆ ಏರ್ಬಿಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮೋದಿ ಸರ್ಕಾರದ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಕೂಡ ಆ ಬೆಲೆಯನ್ನು ಏರಿಕೆ ಆಗದಂಗೆ ತಡೆದಿದ್ದಾರೆ. ಅನಿಲದ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ದಯವಿಟ್ಟು ಬಳಕೆಯನ್ನು ಹಿತಮಿತವಾಗಿ ಮಾಡಿ. ಇವತ್ತು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಜನರ ಸಹಕಾರನೂ ಬೇಕಾಗುತ್ತೆ. ನೀವು ಸಹಕಾರವನ್ನು ಕೊಡಿ. ಯಾವತ್ತೂ ಮೋದಿಜಿಯವರು ಈ ದೇಶದ ಸುರಕ್ಷತೆ ವಿಷಯದಲ್ಲಿ ಯಾವ ರೀತಿ ಗಟ್ಟಿಯಾದಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ.